ನಾವು ಏನಿದು ಅವ್ರೇನು ಹಾಲು ಕರಿತಿತ್ತಿಲ್ಲ ಏನೂ ಇಲ್ಲ, ಇನ್ನು ಡೈರಿಗೆ ಹಾಕೋದಲ್ಲ, ಮನೆಗೆ ಬರೀ ಅಭಿಷೇಕಕ್ಕೋ ಇದಕ್ಕೋ ಉಪಯೋಗಿಸೋಕೆ ಒಂಚೂರು ಇದು ಮಾಡಿ ಕರಿತಿದ್ದು ಅಷ್ಟೇ. ಅದು ಎಲ್ಲ ಒಂದೆರಡು ತಿಂದು ಎಲ್ಲ ಕರುಗಳಿಗೆ ಬಿಡೋರು. ಗೋವುಗಳು ಸೇವೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಿದ್ದೆ. ಅದು ಯಾವುದೇ ಒಬ್ಬ ಕಾಯಿಲೆ ಒಬ್ಬ ಜ್ವರ ಕಾಯಿಲೆ ಬಂತು ಅಂತಂದರೆ ದನಗಳು ಮನೇಲಿ ಹೋಗಿ ಓಡಾಡ್ಕೊಂಬ ಅಂತ ಕಳ್ಸೋರು. ನಿಮ್ಮದು ಒಂದು ಪಾಯಿಂಟ್ ಫಾಲೋ ಮಾಡಿದ್ರೆ ಸಾಕು, ನಾವು ಜಾಸ್ತಿ ಬೇಡ ಅಂತಿದ್ದೆ, ನಗುತ್ತಾ ಇದ್ದು. ಅಷ್ಟು ಸುಲಭ ಅಲ್ಲ. ಅವರೆಲ್ಲ ತ್ವರಿ ಅನ್ನೋರು, ಎಲ್ಲ ತೆಗೆದು ಹರಡು ಅನ್ನೋರು, ಎಲ್ಲ ನಾವೆಲ್ಲ ಜೋಬಿ ತುಂಬ್ಕೊತೀವಿ ಅಂತೀವಿ, ಅವ್ರು ಹರಡು ಅನ್ನೋರು. ನಮಗೆ ಬೇಕಾಗಿದ್ದು ನಮ್ಮ ಹುಡುಗ ಮಿಸ್ ಆಯ್ದನಲ್ಲ, ಅದನ್ನು ತಿಳ್ಕೊಬೇಕಾಯ್ತು. ಎಲ್ಲೆಲ್ಲೋ ಹುಡುಕಿ ಸೋತು ಸುಮ್ಮನಾಗಿ ಕೊನೆಗೆ ಇಲ್ಲಿ ಯಾರೋ ಹೇಳಿದ್ರು ಅಂತ ಬಂದ್ವಿ. ಅವರು ಸ್ವಲ್ಪ ಬೆಳಗಿಂದ ಶಾಲೆಗೆ ಬಂದಿದ್ದರಿಂದಲೂ ಸ್ವಲ್ಪ ಸಪ್ಪಗಿದ್ರು. ಯಾಕೆ ಸಪ್ಪಗಿದ್ದೀರಾ ಮಾದೇವಪ್ಪನವರೇ ಅಂತ ಕೇಳಿದಾಗ ಅವರು ಇದ್ದ ವಿಚಾರವನ್ನ ನನ್ನ ಹತ್ರ ಹೇಳಿದ್ರು. ಏನು ನಮ್ಮ ಅಣ್ಣನ ಮಗ ಈ ಥರ ಮಿಸ್ ಆಗ್ಬಿಟ್ಟು 2-3 ದಿವಸದಿಂದ ಎಲ್ಲೆಲ್ಲೋ ಕೇಳಿದು, ಎಲ್ಲೂ ಸಿಗ್ತಾ ಇಲ್ಲ ಕಣ್ರಿ, ಬರ್ರಿ ಇಲ್ಲಿ ಯಾರೋ ಶಾಸ್ತ್ರ ಹೇಳ್ತಾರಂತೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನನ್ನ ಹೆಸರು KM ಬಸಪ್ಪ ಅಂತೇಳಿ. ನಮ್ಮ ಊರು ಕಂಚಿಕಾರನಹಳ್ಳಿ, ಸಕ್ರಾಪಟ್ಟಣ ಹೋಬಳಿನೇ, ಮತ್ತೆ ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನು ನಿವೃತ್ತ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕಾದ್ರೆ ಸಕ್ರಾಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದೆ. ನಾವು ಓದಂಥ ಸಂದರ್ಭದಲ್ಲಿ ಅವರು ಒಂದು ತುಂಡು ಪಂಚೆ ಉಟ್ಕೊಂಡು ಸಾಮಾನ್ಯದರಂಗೆ ಒಂದು ಚೇರ್ ಮೇಲೆ ಕೂತಿದ್ರು. ನಾವು ಜನಗಳೆಲ್ಲ ಇದ್ರಲ್ಲ, ಇವರೆಲ್ಲ ಹೋಗ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕಾದ್ವಿ. ಆಮೇಲೆ ಅವರು ನಮ್ಮನ್ನ ಮಾತಾಡ್ಸಿದ್ರು. ನಮಗೆ ಬೇಕಾಗಿದ್ದು ನಮ್ಮ ಹುಡುಗ ಮಿಸ್ ಆಯ್ದನಲ್ಲ, ಅದನ್ನು ತಿಳ್ಕೊಬೇಕಾಯ್ತು. ಎಲ್ಲೆಲ್ಲೋ ಹುಡುಕಿ ಸೋತು ಸುಮ್ಮನಾಗಿ ಕೊನೆಗೆ ಇಲ್ಲಿ ಯಾರೋ ಹೇಳಿದ್ರು ಅಂತ ಬಂದ್ವಿ. ಶಾಸ್ತ್ರ ಕೇಳಕ್ ಹೋದಾಗ ಅವ್ರ ಮನೇಲಿ ತುಂಬಾ ಜನ ಇದ್ರು. ಏನಪ್ಪ ಇವ್ರು ಏನ್ ಹೇಳ್ತಾರೆ ಅನ್ನೋ ಒಂದು ನಮಗೆ, ಆದ್ರೆ ಅವರೇ ನಮ್ಮನ್ನು ಕೇಳಿದ್ರು ಯಾವರು ಏನು ಅಂತೇಳಿ. ಅವಾಗ ನಾವು ಹೇಳಿದ್ವು, ಈ ತರ ಇಲ್ಲಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದು ಹೇಳಿದ್ವು ನಾವು. ಅವಾಗ ನಾನು ಅಲ್ಲೇ ಕಣೆಯ ನಾನು ಓದಿದ್ದು ಅಂತ, ನಾನು ಹೈಸ್ಕೂಲ್ ನಾನು ಅಲ್ಲೇ ಓದಿದ್ದೆ ನಾನು ಅಂತ ಹೇಳಿದ್ರು. ನಮಗೆ ಭಾರಿ ಖುಷಿ ಆಯ್ತು. ಅವಾಗ ಬಂದಂತ ಸಂದರ್ಭದಲ್ಲಿ ಅವ್ರು ನಮ್ಮನ್ನು ಕರೆದ್ಬಿಟ್ಟು ಅವ್ರು 2 ನಿಮಿಷ ಸುಮ್ಮನೆ ಒಂದು 2 ಸೆಕೆಂಡು ಏನೋ ಯೋಚನೆ ಮಾಡಿ ಆಮೇಲೆ ಹೇಳಿದ್ರು. ನಮಗೆ ಒಂದು ದಿಕ್ಕು ತೋರಿಸ್ಬಿಟ್ಟು, ನಮಗೆ ಐನಕೆರೆ ಕಡೆ ದಿಕ್ಕು ತೋರಿಸ್ಬಿಟ್ಟು, ನಾಳೆ 10 ಗಂಟೆ ಅಷ್ಟೊತ್ತಿಗೆ ಅವನು ಸಿಗ್ತಾನೆ ಕಣಪ್ಪ ನಿಮಗೆ ಅಂತ ಹೇಳಿದ್ರು. ನಮಗೆ ಒಂದು ಸಂತೋಷ ಆಯ್ತು. ಮತ್ತೆ ಆರ್ ಮಾದೇವಪ್ಪ ಅಂತೇಳಿ ಅವ್ರು ಪಿಳ್ಳೆನಹಳ್ಳಿ ಅವರು. ಈಗ ನಾವು ಶಾಲೆಗೆ ಹೋದ್ವಿ. ಮಾದೇವಪ್ಪನವರು ನನ್ನ ಸ್ನೇಹಿತರು, ವೃತ್ತಿ ಶಿಕ್ಷಕರವರು. ನನ್ನ ಹೆಸರು KM ಬಸಪ್ಪ ಅಂತೇಳಿ, ನಾನು ದೈಹಿಕ ಶಿಕ್ಷಣ. ಅವರು ಸ್ವಲ್ಪ ಬೆಳಗಿಂದ ಶಾಲೆಗೆ ಬಂದಿದ್ದರಿಂದಲೂ ಸ್ವಲ್ಪ ಸಪ್ಪಗಿದ್ರು. ಯಾಕೆ ಸಪ್ಪಗಿದ್ದೀರಾ ಮಾದೇವಪ್ಪನವರೇ ಅಂತ ಕೇಳಿದಾಗ ಅವರು ಇದ್ದ ವಿಚಾರವನ್ನ ನನ್ನ ಹತ್ರ ಹೇಳಿದ್ರು. ಏನು ನಮ್ಮ ಅಣ್ಣನ ಮಗ ಈ ಥರ ಮಿಸ್ ಆಗ್ಬಿಟ್ಟು 2-3 ದಿವಸದಿಂದ ಎಲ್ಲೆಲ್ಲೋ ಕೇಳಿದು, ಎಲ್ಲೂ ಸಿಗ್ತಾ ಇಲ್ಲ ಕಣ್ರಿ, ಬರ್ರಿ ಇಲ್ಲಿ ಯಾರೋ ಶಾಸ್ತ್ರ ಹೇಳ್ತಾರಂತೆ, ವೆಂಕಟಾಚಲಯ್ಯನವರು ಅಂತೇಳಿ, ಅವ್ರ ಮನೆಗೆ ಹೋಗ್ಬರೋಣ ಅಂತೇಳಿ ನಾವು ಶಾಲೆಯಲ್ಲಿ ಪ್ರೇಯರ್ ಮಾಡಿಬಿಟ್ಟು, ಮೊದಲನೇ ಅವಧಿನಲ್ಲಿ ನಮಗೆ ಶಾಲೆಯಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದವ ನಾವಿಬ್ರು ಹೋದ್ವಿ. ಒಂದು ಬೈಕ್ ತಗೊಂಡು ಅವ್ರ ಮನೆ ಹತ್ರ ಹೋದಾಗ, ನಾವು ಅದೇ ಮೊದಲ ಬಾರಿ ಹೋದ್ವಿ. ಹೋದಾಗ ಜನ ಒಂದು 25-30 ಜನ ಅವ್ರ ಮನೇಲಿ ಇದ್ರು. ಆಮೇಲೆ ನಾವು ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಹೋದ್ವಿ. ಅವರು ಒಂದು ತುಂಡು ಪಂಚೆ ಹಾಕ್ಕೊಂಡು ಒಂದು ಸಾಮಾನ್ಯ ಜನದಂಗೆ ಕೂತಿದ್ರು. ನಾವು ಇವ್ರು ಶಾಸ್ತ್ರ ಹೇಳ್ತಾರೆ ಅಂದ್ಕೊಂಡ್ವಿ. ಆಮೇಲೆ ನಾವು ಒಂದ್ ಕಡೆ ಕೂತ್ಕೊಂಡ್ವಿ. ಎಲ್ಲರಿಗೂ ಹೇಳಾದ್ಮೇಲೆ ಅವರು ಏನರಪ್ಪ ನೀವು ಯಾವ ಊರು ನಿಮ್ದು ಅಂತ ಕೇಳಿದ್ರು. ಅವಾಗ ನಾವು ನನ್ನ ಹೆಸರು ಮತ್ತು ಮಾದೇವಪ್ಪನವ್ರ ಹೆಸರು ಹೇಳಿದ್ವಿ. ನಾವು ಹೇಳಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಏನು ಅಂತೆಲ್ಲ ಕೇಳಿದ್ರು. ನಮ್ಮ ನೋಡ್ತಿದ್ದಂಗೆ ನಾವು ಸ್ವಲ್ಪ ಇನ್ಶರ್ಟು ಅದೆಲ್ಲ ಮಾಡ್ಕೊಂಡು ಹೋಗಿದ್ವಲ್ಲ, ಇವ್ರು ಯಾರಷ್ಟು ಅಫಿಷಿಯಲ್ ಅಂತ ತಿಳ್ಕೊಂಡ್ರು. ಆಮೇಲೆ ನಾವು ಹಿಂಗೆ ಸ್ವಾಮಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಾನು ದೈಹಿಕ ಶಿಕ್ಷಣ, ಇವರು ವೃತ್ತಿ ಶಿಕ್ಷಕರು ಅಂತಂದಾಗ ಏನು ವಿಚಾರ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಕೇಳಿದಾಗ ನಾವು ಈ ನಡೆದಂಥ ವಿಚಾರವನ್ನ, ಮಾದೇವಪ್ಪನವರ ಅಣ್ಣನ ಮಗ 2-3 ದಿವಸದಿಂದ ಕಾಣೆ ಆಗ್ಬಿಟ್ಟಿದ್ದ. ಅವನ್ನ ಎಲ್ಲೆಲ್ಲ ಹುಡುಕಿದ್ರು ಸ್ವಾಮಿ, ಅವನೆಲ್ಲೂ ಸಿಕ್ಕಿಲ್ಲ. ಯಾರ ಹೇಳಿದ್ರು ಈ ಥರ ಶಾಸ್ತ್ರ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ರಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಕೇಳಿದಾಗ ಆವಾಗ ನಾವು ನಿಮ್ಮ ಹುಡುಕಿ ಬಂದ್ವಿ, ಸಕ್ರಪಟ್ಟಣದಲ್ಲಿ ಇದ್ರು ಸಹ ನಿಮ್ದು ನಮಗೆ ಗೊತ್ತಿರಲಿಲ್ಲ ಸ್ವಾಮಿ ಅಂತ ಕೇಳಿದ್ರು. ಅವಾಗ ಅವರು ಒಂದು 2 ಸೆಕೆಂಡು ಯೋಚನೆ ಮಾಡಿ ಒಂದು ದಿಕ್ಕು ತೋರಿಸಿದ್ರು ನಮಗೆ. ಐನಕೆರೆ ದಾರಿ ತೋರಿಸಿದ್ರು, ಐನಕೆರೆ ಕಡೆಗೆ ದಾರಿ ತೋರಿಸಿದ್ರು. ನಾವು ಅವಾಗ ನಾವು ಗುರುಗಳ ಹತ್ರ ಅವರು ಹೇಳಿದ ಮೇಲೆ ಸಿಕ್ತನ್ ಕಣಯ್ಯ
ನಾಳೆ 10 ಗಂಟೆ ಅಷ್ಟು ಸಿಗ್ತಾನ ಕಡೆ ಅಂದಾಗ ನಾವು ಮುಖ ನೋಡ್ಕೊಂಡ್ವಿ. ಆಮೇಲೆ ಗುರುಗಳಿಗೆ ಕೈ ಮುಗಿದ್ಬಿಟ್ಟು ಹೊರಗಡೆ ಬಂದು ಸದ್ಯ ಇದರ ಸಿಗ್ತಾರಲ್ಲ ಬಿಡು ಅಂತ ಖುಷಿ ಆಯ್ತು. ಆ ದಿಕ್ಕಿಗೆ ನೋಡ್ಕೊಂಡು ಈ ಕಡೆ ಸಿದ್ರಳ್ಳಿನೇ ಅವನ ಫ್ರೆಂಡ್ ಮನೆಗೆ ಹೋಗಿರ್ಬೋದೇನೋ ಅಂತ ಅನ್ಕೊಂಡು ಒಂಥರ ಏನೋ ಮನಸ್ಸಿಗೆ ಒಂದು ಸಮಾಧಾನ ಆಯ್ತು. ವೆಂಕಟಾಚಲಯ್ಯನವ್ರ ಮಾತು ಏನು ಅಂತ ಸತ್ಯ ಗೊತ್ತಾಗ್ತಿತ್ತಲ್ಲ ಅಂತ ಇದು ಮಾಡಿದ್ರು. ಹೋಗಿ ಯಥಾಸ್ಥಿತಿ ಶಾಲೆಗೆ ಹೋಗಿ ಕೆಲಸ ಮಾಡಿ ಮತ್ತೆ ಯಥಾಸ್ಥಿತಿ ಬೆಳಿಗ್ಗೆ ಶಾಲೆಗೆ ಬಂದ್ವಿ. ಮತ್ತೆ ಕೆಲಸ ಮಾಡ್ಕೊಂಡು ಅವರು ನಾನು ಐನಕೆರೆ ಕಡೆಗೆ ಹೋದ್ವಿ ನೋಡೋಣ. ಅವರು ಹೋಗೋದು ಆ ರೂಟಾಗಿ ಹೋದು ನೋಡೋಣ, ಯಾರ್ದಾರ ಮನೇಲಿ ಸ್ನೇಹಿತರ ಮನೇಲಿ ಸಿದ್ರಳ್ಳಿಲೋ ಅಥವಾ ಕಲ್ಲೊಳ್ಳಿಲೋ ಎಲ್ಲ ಇರ್ಬೋದೇನಂತೇಳಿ ಅಲ್ಲಿ ಹೋಗ್ತಾ ಇದ್ದಾಗ ಐನಕೆರೆ ದಾರಿಲೇ ಹೋಗ್ಬೇಕಾಯ್ತು. ಐನಕೆರೆ ದಾರಿಲಿ ಹೋದಾಗ ಅಲ್ಲಿ ತುಂಬಾ ಜನ ಸೇರ್ಕೊಂಡಿದ್ರು. ಅಲ್ಲಿ ಹೋಗಿ ನೋಡಿದಾಗ ಬಾಡಿ ಎದ್ದಿತ್ತು ಮೇಲೆ ಐನಕೆರೆಯಲ್ಲಿ ಜನಗಳೆಲ್ಲ ಸೇರ್ಕೊಂಡಿದ್ರು. ಎಲ್ಲ ಮಾತಾಡ್ತಾ ಇದ್ರು, ಯಾರು ಹುಡುಗ ಇನ್ನುವೇ ಈ ತರ ಅಂತೇಳಿ ಹೋಗಿ ನೋಡಿದಾಗ ನಮ್ಮ ಅಣ್ಣನ ಮಗಂದೇ ಆಗಿತ್ತು ಅಂತ ಮಾಸ್ಟ್ರು ಸ್ವಲ್ಪ ಕಣ್ಣೀರು ಹಾಕಿದ್ರು. ಆಮೇಲೆ ಹೊರಗಡೆ ಬಂದು ಅವ್ರು ಹೇಳಿದ್ದು ವೆಂಕಟಾಚಲಯ್ಯನವ್ರು ಹೇಳಿದ್ದು ಸತ್ಯ ಆಗುತ್ತಲ್ಲ ಅಂತ ಜನಗಳೆಲ್ಲ ಮಾತಾಡ್ತಿದ್ರಲ್ಲ, ಇದು ಸತ್ಯ ಆಯ್ತು. ನಾವು ಆಮೇಲೆ ಅವ್ರ ಬಗ್ಗೆ ಸ್ವಲ್ಪ ಗೌರವನು ಮೂಡ್ತು ನಮಗೆ, ವೆಂಕಟಾಚಲಯ್ಯನವ್ರ ಬಗ್ಗೆ. ಅವರು ಹೇಳಿದ ಮಾತುಗಳು ಯಾವ ಸುಳ್ಳಾಗಲ್ಲ ಅನ್ನೋ ಒಂದು ಮನವರಿಕೆ ಆಯ್ತು. ವೆಂಕಟಾಚಲಯ್ಯನವ್ರ ಬಗ್ಗೆ ದೊಡ್ಡದೊಂದು ಗೌರವ ಶುರುವಾಯಿತು. ಇದು ನನ್ನ ಜೀವನದಲ್ಲಿ ನಡೆದಂತ ವೆಂಕಟಾಚಲಯ್ಯನವ್ರ ಮೊದಲನೇ ಘಟನೆ. ಓಂ ಗುರುಭ್ಯೋ ನಮಃ. ಗುರುನಾಥರ ಮನೆಯಲ್ಲಿ 100 ಹಸುಗಳಿತ್ತು. ಆವಾಗ ನಾನು ನೋಡ್ದಂಗೆಯ 100 ಹಸುಗಳು. ನಾನು ಇದೇನು ಇದನ್ನೆಲ್ಲ ನಾವು ಇದೇನಿದು ಅವ್ರೇನು ಹಾಲು ಕರಿತಿತ್ತಿಲ್ಲ, ಏನೂ ಇಲ್ಲ. ಡೈರಿಗೆ ಹಾಕೋದಲ್ಲ, ಮನೆಗೆ ಬರೀ ಅಭಿಷೇಕಕ್ಕೋ ಇದಕ್ಕೋ ಉಪಯೋಗಿಸೋಕೆ ಒಂಚೂರು ಇದು ಮಾಡಿ ಕರಿತಿದ್ದು ಅಷ್ಟೇ. ಅದು ಎಲ್ಲ 1-2 ತಿಂದು ಎಲ್ಲ ಕರುಗಳಿಗೆ ಬಿಡಾರು, ಬರೀ ಸಾಕಿದ್ದಷ್ಟೇ. ಅವರು ಸಾಕ್ತಾಯಿತ್ತು. ಒಂದು ಆಳು ಅದೇ ಉದ್ದೇಶವಾಗಿ ಒಬ್ಬರನ್ನ ಇಟ್ಕೊಂಡು ಪ್ರತಿದಿನ ಅವರು. ಆಮೇಲೆ ಎಷ್ಟೋ ಜನ ವೆಂಕಟರಮಣ ಅಂತ ಅವ್ರ ಮನೆಯಲ್ಲಿದ್ದಾರೆ. ಅವ್ರ ಮನೇಲಿ ಬಂದು ಅವ್ರು ಗುರು ಸೇವೆ ಮಾಡ್ಕೊಂಡೇ ಇದ್ದಾರೆ. 8 ವರ್ಷ ಅವರು ಅವ್ರ ಮನೆಯಲ್ಲೇ ಇದ್ದು ಅವರು ಎಷ್ಟೋ ದಿನ ಹಸುಗಳನ್ನು ಕಾಯಕ್ಕೆ ಹೋಗಿದ್ದಾರೆ. ಈ ಆಳುಗಳು ಬರದೇ ಹೋದ ದಿನ ಆ ಥರ ಇದ್ದಾರೆ. ಅವ್ರ ಲೆಕ್ಕ ಹಾಕಿ ನಾವೇನು ಆ ಥರದ್ದೇನು ತ್ಯಾಗ ಮಾಡಿಲ್ಲ, ಇಲ್ಲದ್ದು ಹೇಳಬಾರ್ದು ಅಂತ ಬೇಕಾದಷ್ಟು ಜನ ಇದ್ದಾರೆ. ಅವರು ಸುಮಾರು 100 ಹಸುಗಳಿತ್ತು. ಅವರು ಹೊರಟ ಮೇಲೆ ಅವರು ಐಕ್ಯವಾದ ಮೇಲೆ ಅವ್ರ ಮನೇಲಿ ನೋಡೋರಿಲ್ಲದೆ ಇರೋದ್ರಿಂದ ಎಲ್ಲ ಹಾಗೆ ಎಲ್ಲ ಹಸುಗಳೆಲ್ಲ ದಾನ ಕೊಟ್ಟರು. ಹಸುಗಳು ಈಗ ಆಮೇಲೆ 2 ಹಸುಗಳಿತ್ತು. ಈಚೆಗೆ ಯಾರು ನೋಡೋರಿಲ್ಲ ಅಂತ ಅದನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಾರು ಗೋಸೇವೆ, ಭೂಸೇವೆ, ಗುರುಸೇವೆ ಅಂತ. ಯಾವುದೋ ರೂಪದಲ್ಲಿ ನಮಗೆ ಒಂದು ಸಹಾಯವಾಗುತ್ತೆ. ಗೋಗಳು ಸೇವೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಿದ್ದೆ. ಅದು ಯಾವುದೇ ಒಬ್ಬ ಜ್ವರ ಕಾಯಿಲೆ ಬಂತು ಅಂತಂದರೆ ದನಗಳು ಮನೇಲಿ ಹೋಗಿ ಓಡಾಡ್ಕೊಂಬ ಅಂತ ಕಳ್ಸಾರು. ಓಡಾಡ್ಕೊಂಬಂದು ನೀನು ಇದು ಮಾಡೋರು. ಎಷ್ಟೋ ದಿನ ಅವರು ಗುರುನಾಥರಯ್ಯ ಹುಷಾರಿಲ್ಲವರ, ಎಷ್ಟೋ ದಿನ ಅಲ್ಲೋಗಿ ದನಗಳು ಮನೇಲಿ ಹೋಗಿ ಮಲ್ಕೊಂಡಿರೋರು ಒಂದು ಮೂಲೆಯಲ್ಲಿ ಸ್ವಲ್ಪ ಕೆಲವು ಟೈಮಲ್ಲಿ. ಅದು ಗೊತ್ತಿರೋರಿಗೆ ಗೊತ್ತಿದೆ ಆ ಶಕ್ತಿ ಏನು. ನೀನು ಅವ್ರ ಹತ್ರ ರಿಜೆಕ್ಟ್ ಮಾಡೋಂಗಿಲ್ಲ. ರಿಜೆಕ್ಟ್ ಮಾಡಿ ನಮಗೆ ರಿವರ್ಸ್ ಹೊಡೆಯೋದು. ನಾವೀಗ ಒಂದು ತೋಟಕ್ಕೆ ಹೋಗ್ತೀವಿ ಅಂತ ಅವ್ರ ಮನೆ ಮುಂದೆ ಹೋಗ್ತಾಯಿದ್ರು, ಶಾನುಭೋಗ್ರಿ ಅಂತ ಕರೆದಾಗ ನಾನು ಏನಾದ್ರು ಹೋಗ್ದಲ್ಲೇ ರಿಜೆಕ್ಟ್ ಮಾಡಿ ನಾನು ಜಂಬ ಮಾಡ್ಕೊಂಡು ಹೋದರೆ ನಮ್ಗೆ ಕೆಲಸವೇ ಆಗ್ತಿರ್ತಿಲ್ಲ. ನಾವು ಆಮೇಲೆ ಬೇಕಾದ್ರೆ ಸಾರಿ ಹೋದ್ರು ಅವ್ರು ಕರೆದಾಗ ಎಂಥ ಅರ್ಜೆಂಟ್ ಇರಲಿ, ಎಮರ್ಜೆನ್ಸಿ ಇದ್ದರು ಅವ್ನು ಭೇಟಿ ಮಾಡಿ ನಾವು ಮುಂದೆ ಹೋಗ್ತಾಯಿದ್ವಿ. ಕೆಲಸಗಳು ಅವಾಗ ಹೂವೆತ್ತರಂಗೆ ಆಗೋದು ನಮಗೆ. ನಮ್ಮ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗೋದು. ಗುರುವನ್ನು ಭಾವನೆ ಇದ್ದರೆ ಸಾಕು. ಅಂತರಂಗದಲ್ಲಿ ಭಾವನೆ ಇರಬೇಕು, ತೋರ್ಪಡಿಕೆ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ. ಅಂತರಂಗದಲ್ಲಿ ಭಾವನೆ ಇಲ್ಲದೆ ನಾವು ಸುಮ್ಮನೆ ಗುರು ಅಂತಂದು ನಾವು ನಮಸ್ಕಾರ ಮಾಡಿದ್ರೇನು, ಭಜನೆ ಮಾಡಿದ್ರೇನು, ಏನು ಮಾಡಿದ್ರು ಪ್ರಯೋಜನ ಆಗಲ್ಲ. ಆಮೇಲೆ ಒಂದು ನಾಯಿ ಮಲಗಿರಲಿ, ಒಂದು ಹಸು ಮಲಗಿರಲಿ, ಅವನು ಎಬ್ಸು ಕೂಡುದು ಅಂತಂದಾರು, ಡಿಸ್ಟರ್ಬ್ ಮಾಡೋಕ್ಕೂಡುದು ಅಂದಾರು. ನಮ್ಗೆ ಏನು ಹಿಂಗೆ ಅಂತಾರೆ ಅಂತ ನಾವು ಅನ್ಕೋತಾ ಇದ್ವಿ. ಅವು ಆನಂದ ಅನುಭವಿಸ್ತಾ ಇದ್ದಾವೆ. ಅದನ್ನು ನಾವು ಎಬ್ಸಿದರೆ ಅವಕ್ಕೆ ಡಿಸ್ಟರ್ಬ್ ಆದಂಗೆ ಆಗ್ತಲ್ಲ. ಹೈ ಅಂತೀರ, ಹಚ ಅಂತೀರ, ಆಮೇಲೆ ಹೈ ಅಂತ ಹೇಳಿಸ್ತೀವಿ ನಾವು. ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳೋರು. ಪಾಯಿಂಟ್ ನಾನು ನೇರವಾಗಿ ಮಾತಾಡ್ತಾ ಇದ್ದೆ ಗುರುಗಳ ಹತ್ರ. ನಿಮ್ಮದು ಒಂದು ಪಾಯಿಂಟ್ ಫಾಲೋ ಮಾಡಿದ್ರೆ ಸಾಕು, ನಾವು ಜಾಸ್ತಿ ಬೇಡ ಅಂತಿದ್ದೆ. ನಗುತ್ತಾ ಇದ್ದು. ಅಷ್ಟು ಸುಲಭ ಅಲ್ಲ. ಅವರೆಲ್ಲ ತ್ವರಿ ನಾನು ಎಲ್ಲ ತೆಗೆದು ಹರಡು ಅನ್ನಾರು. ಎಲ್ಲ ನಾವೆಲ್ಲ ಜೋಬಿ ತುಂಬ್ಕೊತೀವಿ ಅಂತೀವಿ, ಅವ್ರು ಹರಡು ಅನ್ನಾರು. ಅವ್ರಿಗೂ ನಿಮಗೂ ವ್ಯತ್ಯಾಸ ಇಷ್ಟೇ. ಒಂದು ದಿನ ನಿಮ್ಮ ತೋಟ ಅಂತಂದುಬಿಟ್ಟೆ ನಾನು. ನಮ್ಮದು ಯಾವ ತೋಟ ಇದೆಯಾ ಹೀಗನ್ನಾರು. ನಮ್ಮದು ಯಾವ ತೋಟ ಇದೆಯಾ ಅಂತಂದಾರು. ನಾನು ನಾವು ಮಾಮೂಲಾಗಿ ಮಾತಾಡ್ಕೊತೀವಲ್ಲ ಹಾಗೆ ಮಾತಾಡಿದರೆ ನಮ್ಮದು ಯಾವುದೇ ತೋಟ ಇದೆ. ಅನಂತರಾಮಯ್ಯನವರು ಒಂದು ದಿನ ಗುರುಗಳ ಸನ್ನಿಧಾನದಲ್ಲಿ ಸಿಕ್ಕಿದ್ರು, ವೇದಿಕೆಯಲ್ಲಿ ಸಿಕ್ಕಿದ್ರು. ಆವಾಗ ನಾನು ಕೇಳಿದೆ ಅವರನ್ನು, ನೀವು ಇವನ್ನೆಲ್ಲ ಈ ಹಾಡುಗಳು ಬರೆಯೋದು, ಇವ್ರ ಬಗ್ಗೆ
ಇದನ್ನೆಲ್ಲ ಬರೀತಿರಲ್ಲ, ನೀವೇನಾದ್ರು ಇವನ್ನೆಲ್ಲ ಮುಂಚೆ ಬರೀತಾ ಇದ್ರಾ ಏನು ಅಂತ ನಾನು ನೇರವಾಗಿ ಕೇಳಿದೆ. ಅವರು ಒಂದೇ ಮಾತಲ್ಲಿ ಹೇಳಿದರು, ನಾನು ಕವಿಯೂ ಅಲ್ಲ, ಸಾಹಿತಿಯೂ ಅಲ್ಲ, ನಾನು ಇಲ್ಲಿವರೆಗೆ ನಾನು ಯಾವ ಇದನ್ನು ಬರೆದಾನಲ್ಲ. ಗುರುನಾಥರ ಒಡನಾಟಕ್ಕೆ ಬಂದ ಮೇಲೆ ನನಗೆ ಇವೆಲ್ಲ ಗುರುನಾಥ ಅವರ ಪ್ರೇರಣೆಯಿಂದ ನನಗೆ ತೋಚಿರೋದು, ನಾನು ತೋಚಿದ್ದನ್ನು ಬರಿತಾ ಇದ್ದೀನಿ ಅಷ್ಟಯ್ಯ. ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ಅವ್ರ ಕೃಪೆ. ನಾನು ಸಾಹಿತಿಯೂ ಅಲ್ಲ, ನಾನು ಕವಿಯೂ ಅಲ್ಲ, ನಾನೇನು ಬರದಾನೂ ಅಲ್ಲ ಅಂತ ಅನಂತಣ್ಣನೇ ನೇರವಾಗಿ ನನ್ನ ಕೈಲಿ ಮಾತಾಡಿದ್ದು. ಅನಂತಣ್ಣರು ಗುರುನಾಥರ ಜೊತೆ ನಮ್ಮ ಮನೆಗೆ ಬರ್ತಾಯಿದ್ರು. ಅವರು ಯಾವಾಗ ಗುರುನಾಥರು ಗುರುಬಾಂಧವರು ಎಲ್ಲ ಬರುವಾಗ ಅನಂತಣ್ಣನೂ ಬರ್ತಾಯಿದ್ರು. ಅವ್ರು ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಗುರುನಾಥರು ನಮಗೆ ಗೊತ್ತಾಗ್ತಾ ಇರ್ತಿಲ್ಲ. ಎಷ್ಟೋ ದಿನ ಬೆಳಗಿನ ಜಾವ 5 ಗಂಟೆಯಲ್ಲಿ ಬಂದು ನಮ್ಮ ಮನೆ ಜಗಲಿ ಮೇಲೆ ಕೂತ್ಕೊಂಡು ಆವಾಗ ಅನಂತಣ್ಣರು ಹಾಡು ಹೇಳೋರು. ಅವ್ರು ಹಾಡು ಹೇಳಿದಾಗ ಓಹೋ ಗುರುನಾಥರು ಬಂದಿದ್ದಾರೆ ಅಂತ ನಮಗೆ ಆವಾಗ ಅರಿವಾಗೋದು. ತಕ್ಷಣ ಎದ್ದು ಇದು ಮಾಡ್ತಾಯಿದ್ವಿ. ನಿಮ್ಮ ಒಂದು ಹಾಡಿಗೆ ಎಂಥಾರು ಇದಾಗ್ತಾರೆ, ಮರಳಾಗ್ತಾರೆ ಅಂಥ ಅಷ್ಟು ಚೆನ್ನಾಗಿ ನಿಮಗೆ ದೇವರು ಕಂಠ ಕೊಟ್ಟಿಯಾನೆ ಅಂತ ನೇರವಾಗಿ ಅವ್ರ ಕೈಲಿ ಮಾತಾಡಿದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.